ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಜಗತ್ತಲ್ಲಿ ಅನಾಹುತಗಳ ಸರಮಾಲೆನೇ ಶುರುವಾಗತ್ತಾ? ಅಲ್ಲಲ್ಲಿ ಭೂಕಂಪಗಳು, ಆ ಭೂಕಂಪಗಳಿಂದ ಉಂಟಾಗುವ ಸುನಾಮಿಗಳು, ಇವೆಲ್ಲವನ್ನ ನಾವು ನೋಡಬೇಕಾಗತ್ತಾ? ಜಪಾನ್, ಅಮೆರಿಕ ಸೇರಿದ ಹಾಗೆ ಪೆಸಿಫಿಕ್ ಸಾಗರದಲ್ಲಿ ಸಮಸ್ಯೆಗಳು ಹೆಚ್ಚಾಗಿ ಜಗತ್ತು ಮತ್ತೆ ಯುದ್ಧ ಭೀತಿಯಿಂದ ನರಳಬೇಕಾದ ಸಂದರ್ಭ ನಿರ್ಮಾಣ ಆಗತ್ತಾ? ಇಂಥ ಅನುಮಾನಗಳಿಗೆ ಕಾರಣ ಆಗ್ತಾ ಇರೋದು ಅದೊಂದು ಮೀನು. ಆ ಮೀನು ಕಾಣಿಸಿದಾಗಲೆಲ್ಲ ಜಗತ್ತು ಸಮಸ್ಯೆಯನ್ನ ಕಂಡಿದೆಯಂತೆ. 2011ರಲ್ಲಿ ಜಪಾನ್ನಲ್ಲಿ ಭೂಕಂಪನ ಹಾಗೂ ಸುನಾಮಿಗಳುಂಟಾದ ಸಂದರ್ಭದಲ್ಲೂ ಈ ಮೀನುಗಳ ದರ್ಶನ ಆಗಿತ್ತಂತೆ. ಅಂಥ ಮೀನು ಈಗ ಮತ್ತೊಮ್ಮೆ ಕಂಡು ಬಂದಿದೆ. ಅದು ಪಶ್ಚಿಮದ ದೇಶಗಳಲ್ಲಿ ಹಾಗೂ ಪೂರ್ವ ಏಷ್ಯಾ ದೇಶಗಳಲ್ಲಿ ಭೀತಿಯನ್ನು ಸೃಷ್ಟಿ ಮಾಡ್ತಾ ಇದೆ. ಹಾಗಾದ್ರೆ ಯಾವುದು ಆ ಮೀನು? ಅದಕ್ಕೆ ಅಷ್ಟೊಂದು ಶಕ್ತಿ ಇದೆಯಾ? ಆ ಬಗ್ಗೆ ಸಂಶೋಧನೆಯನ್ನು ನಡೆಸಿರುವ ವಿಜ್ಞಾನಿಗಳು ಹೇಳ್ತಾ ಇರೋದೇನು? ಆ ಮೀನಿನ ಬಗ್ಗೆ ಇರೋ ನಂಬಿಕೆಗಳೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಕಲ್ಲಿನ ಕೋಳಿ ಕೂಗುತ್ತೈತೆ, ಕಲ್ಲಿನ ಬಸವ ಕೂಗ್ತಾನೆ, ಗುಲ್ಗಂಜಿಯ ಕಪ್ ಹೋಗ್ಬಿಟ್ರೆ ಪ್ರಳಯ ಆಗೋದು ಗ್ಯಾರಂಟಿ. ಹೀಗೆ ನಮ್ಮಲ್ಲಿ ತರಾವರಿಯ ನಂಬಿಕೆಗಳು. ನಮ್ಮಲ್ಲಿ ಒಂದೊಂದು ಪ್ರದೇಶದಲ್ಲೂ ಇಂಥ ವಿಶೇಷ ನಂಬಿಕೆಗಳಿರುತ್ತವೆ. ನಮ್ಮ ತುಮಕೂರಿನ ಪಕ್ಕದಲ್ಲಿರೋ ಚೇಳೂರಲ್ಲಿ ಕಲ್ಲಿನ ಬಾವಿ ಉಕ್ಕಿ ಮರಳು ಬಸವ ಗುಟ್ರ ಹಾಕಿ ಊರು ಮುಂದಿರೋ ಕಲ್ಲಿನ ಕೋಳಿ ಕೂಗುಬಿಟ್ರೆ ಕಲಿಯುಗದ ಅಂತ್ಯ ಅಂತ ನಂಬಲಾಗುತ್ತೆ. ಇದೇ ಥರದ ನಂಬಿಕೆ ಆಂಧ್ರ ಪ್ರದೇಶದಲ್ಲೂ ಇದೆ. ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅವರ ಕಾಲಜ್ಞಾನದಲ್ಲಿ ಕೂಡ ಕಲ್ಲಿನ ಬಸವ, ಕಲ್ಲಿನ ಕೋಳಿಯ ಬಗ್ಗೆ ಬರೆದಿದ್ದಾರೆ ಅಂತ ಹೇಳ್ತಾರೆ. ನಿಮ್ಮ ಊರುಗಳ ಇಂಥ ನಂಬಿಕೆಗಳು ಸಾಕಷ್ಟಿರುತ್ತವೆ. ಅದರ ಬಗ್ಗೆ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಅದು ಬೇರೆಯವರಿಗೂ ಗೊತ್ತಾಗ್ಲಿ. ಗೆಳೆಯರೆ, ನಮ್ಮಲ್ಲಿ ಇಂಥ ಸಾಕಷ್ಟು ನಂಬಿಕೆಗಳಿವೆ. ನಾನು ಅದ್ಯಾವುದನ್ನು ಕೂಡ ಮೌಢ್ಯ ಅಂತ ಕರೆಯೋದಿಲ್ಲ. ಕರೆದ್ರೆ ಅದು ನಮ್ಮ ಮೌಢ್ಯ ಆಗತ್ತೆ. ಯಾಕೆಂದ್ರೆ ಈ ನಂಬಿಕೆಗಳಿವೆ ನೋಡಿ, ಇವು ಸಾಕಷ್ಟು ಜನರ ಜೀವನದ ಉತ್ಸಾಹವನ್ನು ಹೆಚ್ಚು ಮಾಡ್ತಾ ಇರತ್ವೆ. ಅವರಿಗೆ ಅವರ ಮೇಲೆ ಒಂದು ನಂಬಿಕೆಯನ್ನು ಕೊಡ್ತಾ ಇರತ್ವೆ. ನಾಳೆ ಪ್ರಪಂಚ ಪ್ರಳಯವಾಗಿ ಬಿಡುತ್ತೆ ಅನ್ನೋ ಭಯಕ್ಕಿಂತ ಕಲ್ಲಿನ ಬಸವ ಕೂಗುವವರೆಗೆ ಈ ಪ್ರಪಂಚಕ್ಕೆ ಏನೂ ಆಗೋದಿಲ್ಲ, ಹೀಗಾಗಿ ನಾನು ಬದುಕಿರೋವರೆಗೆ ದುಡಿತಾ ಇರಬೇಕು, ನನ್ನ ಕರ್ತವ್ಯವನ್ನು ಮಾಡ್ತಾ ಇರಬೇಕು ಅನ್ನೋ ನಂಬಿಕೆ ನಮ್ಮನ್ನ ಬದುಕಲ್ಲಿ ಎಂಗೇಜ್ ಮಾಡಿಡುತ್ತೆ ಅನ್ನೋದಾದ್ರೆ ಆ ನಂಬಿಕೆಯಿಂದ ನಷ್ಟ ಆದ್ರೂ ಏನು? ಇನ್ನು ಇಂಥ ನಂಬಿಕೆಗಳು ನಮ್ಮಲ್ಲಿ ಮಾತ್ರ ಇವೆ ಅಂತ ಅಂದ್ಕೊಳ್ಳೋದಿಕ್ಕೆ ಹೋಗಬೇಡಿ. ಮೊನ್ನೆ ಯಾವುದೋ ಪೇಪರಲ್ಲಿ ಭಾರತ ಮೌಢ್ಯಗಳ ತವರು ಅಂತ ಯಾರೋ ಭಾಷಣ ಮಾಡಿದ್ದನ್ನು ಓದ್ತಾ ಇದ್ದೆ. ಹಂಗೆ ಯಾರಾದರೂ ಅಂದ್ಕೊಂಡಿದ್ರೆ ಅದು ಅವರ ಮೌಢ್ಯನೇ ಹೊರತು ಬೇರೆ ಇನ್ನೇನು ಅಲ್ಲ. ಯಾಕೆಂದ್ರೆ ನಮಗಿಂತ ಹೆಚ್ಚಿನ ಇಂಥ ನಂಬಿಕೆಗಳು ವಿದೇಶಗಳಲ್ಲಿವೆ. ಯಾರನ್ನ ನಾವು ತುಂಬಾ ಬುದ್ಧಿವಂತ ಜನಾಂಗ ಅಂತ ನಂಬಿದೀವೋ ಆ ಪಾಶ್ಚಿಮಾತ್ಯರು ಇಂಥದ್ದನ್ನೆಲ್ಲ ವಿಪರೀತವಾಗಿ ನಂಬುತ್ತಾರೆ. ನಮ್ಮಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು, ಕೈವಾರ ತಾತಯ್ಯ ಮುಂತಾದ ಕಾಲಜ್ಞಾನಿಗಳಿರೋ ಹಾಗೆ ಅಲ್ಲಿ ನಾಸ್ಟ್ರೋಡಮಸ್, ಬಾಬಾ ವಂಗ ಮುಂತಾದವರಿದ್ದಾರೆ. ಅಲ್ಲಿನ ಜನಾನು ಸೂಪರ್ ನ್ಯಾಚುರಲ್ ಶಕ್ತಿಗಳನ್ನು ನಂಬುತ್ತಾರೆ. ಅಲ್ಲೂ ಜ್ಯೋತಿಷ್ಯ ಕೇಳ್ತಾರೆ. ಕೆಟ್ಟ ಸಮಯ, ಒಳ್ಳೆ ಸಮಯ ಇದೆಲ್ಲವನ್ನ ಅವರೂ ನಂಬುತ್ತಾರೆ. ಶಕುನಗಳು ಅವರಿಗೂ ಇವೆ. ಅಲ್ಲೂ ಹೆಲ್ಲು ಹೆವೆನ್ನು ಅನ್ನೋ ಸ್ವರ್ಗ ನರಕದ ನಂಬಿಕೆಗಳಿವೆ. ಮನುಷ್ಯ ಎಲ್ಲೆಲ್ಲಿದಾನೋ ಅಲ್ಲೆಲ್ಲ ಇಂಥವೆಲ್ಲ ಇದ್ದೇ ಇರುತ್ತವೆ. ಅವು ನಮಗೆ ತೊಂದರೆ ಕೊಡದೇ ಇರೋವರೆಗೆ ಯಾರು ಏನು ನಂಬಿದ್ರು ತಪ್ಪೇನಲ್ಲ, ಅದು ಅವರವರ ಇಷ್ಟ. ಇನ್ನು ಈಗ ಪಶ್ಚಿಮದ ಜಗತ್ತಿದೆಯಲ್ಲ, ಅವರಲ್ಲಿ ಇಂಥದ್ದೇ ಒಂದು ನಂಬಿಕೆ ವಿಪರೀತ ಸದ್ದು ಮಾಡ್ತಾ ಇದೆ. ಜೊತೆಗೆ ಅವರ ಒಂದಷ್ಟು ಆತಂಕಕ್ಕೆ ಕೂಡ ಅದು ಕಾರಣವಾಗ್ತಾ ಇದೆ. ಅಂದಹಾಗೆ ಅವರ ಆತಂಕಕ್ಕೆ ಕಾರಣವಾಗ್ತಾ ಇರೋದು ಒಂದು ಮೀನು. ಅದರ ಹೆಸರು ಓರ್ ಫಿಶ್. ಅದನ್ನ ಜನ ಡೂಮ್ಸ್ ಡೇ ಫಿಶ್ ಅಂತ ಕೂಡ ಕರೀತಾರೆ. ಇಲ್ಲಿ ಡೂಮ್ಸ್ ಡೇ ಫಿಶ್ ಬಗ್ಗೆ ಇರೋ ನಂಬಿಕೆಗಳು ಹಾಗೂ ಭಯದ ಬಗ್ಗೆ ಹೇಳೋದಕ್ಕೂ ಮುನ್ನ ಈ ಮೀನಿನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಬಿಡ್ತೀನಿ. ಗೆಳೆಯರೆ, ಶತಮಾನಗಳ ಹಿಂದೆ ವಿದೇಶಿ ವ್ಯಾಪಾರಗಳನ್ನು ಮಾಡೋದಕ್ಕೆ ಸಮುದ್ರ ಮಾರ್ಗವನ್ನು ಬಳಸ್ತಾ ಇದ್ದ ನಾವಿಕರಿದ್ರಲ್ಲ, ಅವರ ಕಣ್ಣಿಗೆ ಆ ಸಮುದ್ರ ಮಾರ್ಗದಲ್ಲಿ ದೊಡ್ಡ ದೊಡ್ಡ ಮೀನುಗಳು, ಡ್ರ್ಯಾಗನ್ಗಳು ಕಾಣ್ತಾ ಇದ್ವಂತೆ. ಅವುಗಳನ್ನ ಸೀ ಸರ್ಪೆಂಟ್ಗಳು ಅಂತ ಅವ್ರು ಕರೆದ್ರು. ಸೀ ಸರ್ಪೆಂಟ್ ಅಂದ್ರೆ ದೊಡ್ಡ ದೈತ್ಯಾಕಾರದ ಹಾವಿನಂಥ ಮೀನುಗಳು. ಆ ಪೈಕಿ ಈ ಡೂಮ್ಸ್ ಡೇ ಕೂಡ ಒಂದು. ಇದು ಸರಿಸುಮಾರು 20ರಿಂದ 30 ಅಡಿಗಳಷ್ಟು ಉದ್ದದ ಮೀನಾಗಿದ್ದು ಅದರ ಬಾಯಲ್ಲಿ ಕೋರೆಗಳು ಅತ್ಯಂತ ಶಾರ್ಪ್ ಆಗಿದ್ವು ಅಂತ ಆ ನಾವಿಕರು ದಾಖಲು ಮಾಡಿದ್ರಂತೆ. ಈ ಬಗ್ಗೆ ಆಧುನಿಕ ಜಗತ್ತಿನ ಸಂಶೋಧಕರು ಒಂದಷ್ಟು ಹುಡುಕಾಟ ಮಾಡ್ತಾರೆ. ಅವರಿಗೆ ಸಮುದ್ರದಲ್ಲಿ ಇಂಥ ದೊಡ್ಡ ದೊಡ್ಡ ಮೀನುಗಳು ಕಾಣಿಸ್ಕೊಳ್ತವೆ. ಆದ್ರೆ ಹಿಂದಿನವರು ದಾಖಲು ಮಾಡಿದ ಹಾಗೆ ಅವುಗಳ ಬಾಯಲ್ಲಿ ಚೂಪಾದ ಹಲ್ಲುಗಳೇನೂ ಇರಲಿಲ್ಲ. ಈ ಆಧುನಿಕ ಸಂಶೋಧಕರು ತಮಗೆ ಕಾಣಿಸಿದ ಉದ್ದದ ಮೀನುಗಳನ್ನ ಬೆಳ್ಳಿ ಬಣ್ಣದಲ್ಲಿ ನೀರಿನ ಒಳಗಿರುವ ಅತ್ಯಂತ ತೆಳುವಾದ ಮೀನುಗಳು ಅಂತ ದಾಖಲು ಮಾಡಿದ್ರು. ಆ ಬಳಿಕ ಇದಕ್ಕೆ ಓರ್ ಫಿಶ್ ಅನ್ನೋ ಹೆಸರನ್ನು ಕೊಡಲಾಯಿತು. ಈ ಮೀನು ದೊಡ್ಡ ಅನಕೊಂಡಾದ ಹಾಗೆ ಕಾಣುತ್ತಾದ್ರೂ ತೆಳುವಾದ ಮೈಯನ್ನ ಹೊಂದಿತ್ತು. ಅಲ್ಲಿವರೆಗೂ ಇದೊಂದು ದೈತ್ಯಾಕಾರದ ಮೀನು, ಹಡಗುಗಳನ್ನ ಸುತ್ತ ಹಾಕೊಂಡು ಸಮುದ್ರದ ಒಳಕ್ಕೆ ಎಳ್ಕೊಂಡು ಹೋಗ್ಬಿಡುತ್ತೆ ಅನ್ನೋ ಸಾಕಷ್ಟು ವಿಚಿತ್ರ ನಂಬಿಕೆಗಳು, ಕಥೆಗಳು ಇದರ ಸುತ್ತಾ ಇದ್ವು. ಆದ್ರೆ 1972ರ ನಂತರ ಈ ಮೀನಿನ ಬಗ್ಗೆ ಜಗತ್ತಿಗೆ ಒಂದಷ್ಟು ಅಸಲಿ ಮಾಹಿತಿ ಸಿಗೋದಕ್ಕೆ ಶುರುವಾಯಿತು. ಇನ್ನು ಈ ಓರ್ ಫಿಶ್ ಸಮುದ್ರದಲ್ಲಿನ ಸಣ್ಣ ಸಣ್ಣ ಮೀನುಗಳನ್ನ ತನ್ನ ಮೈ ಬಣ್ಣದಿಂದ ಆಕರ್ಷಿಸಿ ಅವುಗಳನ್ನ ಬೇಟೆಯಾಡುತ್ತೆ. ಹಾಗೇನೆ
ಈ ಓವರ್ ಫಿಶ್ಗಳನ್ನು ಶಾರ್ಕುಗಳು, ವೇಲುಗಳು ತಿಂದು ಮುಗಿಸುತ್ತವೆ. ಸಮುದ್ರದ ಆಳದಲ್ಲಿರೋ ವಿಶೇಷ ಜಲಚರಗಳಲ್ಲಿ ಈ ಓವರ್ ಫಿಶ್ ಅನ್ನೋದು ಕೂಡ ಒಂದು ಅಂತ ಸಂಶೋಧಕರು ಹೇಳ್ತಾರೆ. ಇನ್ನು 1996 ಸೆಪ್ಟೆಂಬರ್ ಅಲ್ಲಿ ಕ್ಯಾಲಿಫೋರ್ನಿಯಾದ ಸ್ಯಾನ್ ಡಿಯಾಗೋ ಬೀಚಲ್ಲಿ ಅಮೆರಿಕಾದ ನೌಕಾದಳಕ್ಕೆ ಬೃಹದಾಕಾರದ ಇಂಥ ಮೀನು ಕಾಣಸಿಕ್ಕಿತ್ತು. ಅದು 7 ಮೀಟರ್ಗಳಷ್ಟು ಉದ್ದ ಇತ್ತು. ಅದೇ ಇದುವರೆಗೆ ಕಾಣಿಸಿರುವ ಅತಿ ಉದ್ದದ ಓವರ್ ಫಿಶ್ ಅಂತ ಹೇಳಲಾಗುತ್ತೆ. ಅಲ್ಲದೆ ಈ ಮೀನುಗಳು 8 ಮೀಟರ್ ಉದ್ದದವರೆಗೆ ಬೆಳೆಯುತ್ತವೆ ಅಂತ ಸಂಶೋಧಕರು ಹೇಳ್ತಾರೆ. ಇನ್ನು ಅತಿ ಉದ್ದದ ಭಯಾನಕ ಅನಕೊಂಡಾದಂಥ ಮೀನಿನ ಬಗ್ಗೆ ಇದ್ದ ಭಯಗಳನ್ನ ಸಂಶೋಧನೆಗಳು ನಿವಾರಿಸಿ ಅದೇನು ಅನ್ನೋದನ್ನ ಹೇಳಿದ್ರೂ ಕೂಡ ಅದರ ಸುತ್ತ ಹುಟ್ಟುಕೊಂಡ ನಂಬಿಕೆಗಳೇನು ಕಡಿಮೆ ಆಗಲಿಲ್ಲ. ಇವತ್ತಿಗೂ ಇದರ ಮೇಲಿರೋ ಆರೋಪ ಏನಪ್ಪಾ ಅಂದ್ರೆ, ಈ ಮೀನೇನಾದರೂ ಮನುಷ್ಯನ ಕಣ್ಣಿಗೆ ಬಿದ್ದಿದ್ದೇ ಆದಲ್ಲಿ ಆ ವರ್ಷ ಒಂದಲ್ಲ ಒಂದು ಅನಾಹುತ ಗ್ಯಾರಂಟಿ ಸಂಭವಿಸುತ್ತೆ ಅನ್ನೋದು. ಅದಕ್ಕೆ ಕಾರಣ ಮೆಸೊಪೊಟೇಮಿಯಾ ನಾಗರಿಕತೆ, ಬೈಬಲ್ನ ಕಥೆಗಳು, ಗ್ರೀಕ್ ಹಾಗೂ ಜರ್ಮನ್ ಕಥೆಗಳಲ್ಲಿ ಈ ಮೀನಿನ ಬಗ್ಗೆ ಸಾಕಷ್ಟು ಭಯಾನಕ ಮಾಹಿತಿ ಇದೆ ಅನ್ನೋದು. ಈ ಮೀನು ಅತ್ಯಂತ ಅಪಾಯಕಾರಿ ಅನ್ನೋದನ್ನ ಈ ಹಿಂದಿನಿಂದಲೂ ಕಥೆಗಳ ಮೂಲಕ ಜನರ ತಲೆಗೆ ತುಂಬುವ ಕೆಲಸ ನಡೆದಿದೆ. ಹೀಗಾಗಿ ಈ ಮೀನು ಕಾಣಿಸ್ಕೊಳ್ತು ಅಂದರೆ ಒಂದಷ್ಟು ಜನರಲ್ಲಿ ಭಯ ಶುರುವಾಗುತ್ತೆ. ಇನ್ನು ಈ ನಂಬಿಕೆ ಯುರೋಪಿಯನ್ನರು, ಅಮೆರಿಕನ್ನರ ಜೊತೆ ಜಪಾನ್ ಮತ್ತು ಕೊರಿಯನ್ನರಲ್ಲಿ ಕೂಡ ಇದೆ. ಅದಕ್ಕೆ ಕಾರಣ ಆಗಿರೋದು ಜಪಾನ್ನಲ್ಲಿ ಸಂಭವಿಸಿದ್ದ ಭೂಕಂಪನ ಮತ್ತು ಸುನಾಮಿ. ಗೆಳೆಯರೆ, ಅದು 2011 ಮಾರ್ಚ್ 11. ಸಮಯ ಮಧ್ಯಾಹ್ನ 2:46 ಆಗಿತ್ತು. ಆಗ ಇದ್ದಕ್ಕಿದ್ದಂತೆ ಜಪಾನ್ನ ಭೂಮಿಯಲ್ಲಿ ಭಾರೀ ಕಂಪನ ಕಾಣಿಸ್ಕೊಳ್ತು. 9 ಮ್ಯಾಗ್ನಿಟ್ಯೂಡ್ ಅಲ್ಲಿ ಸಂಭವಿಸಿದ ಆ ಭೂಕಂಪನಕ್ಕೆ ಸಾಗರ ತತ್ತರಿಸಿ ಹೋಯಿತು. ಮುಖ್ಯ ಭೂಮಿಯಿಂದ 72 ಕಿಲೋಮೀಟರ್ಗಳಷ್ಟು ದೂರದಲ್ಲಿ ಸಂಭವಿಸಿದ ಕಂಪನದ ಕಾರಣದಿಂದ ಜಪಾನಿಗೆ ಸುನಾಮಿ ಬಂದ ಪಳಿಸ್ತು. ಅಲ್ಲಿ 19,759 ಮಂದಿ ಬಲಿಯಾದರು. ಆ ಸುನಾಮಿ ಜಪಾನ್ನ ಭವಿಷ್ಯವನ್ನು ಬದಲಾಯಿಸಿಬಿಡ್ತು. ಜಪಾನ್ ನ್ಯೂಕ್ಲಿಯರ್ ರಿಯಾಕ್ಟರ್ಗಳ ಸಹವಾಸನೇ ಬೇಡ ಅನ್ನೋ ನಿರ್ಧಾರಕ್ಕೆ ಬರೋ ಹಾಗೆ ಮಾಡ್ತು ಆ ಸುನಾಮಿ. ಅಷ್ಟೊಂದು ದೊಡ್ಡ ದುರಂತ ಅಲ್ಲಿ ಸಂಭವಿಸಿಬಿಡ್ತು. ಅರೆ, ಅದಕ್ಕೂ ಈ ಮೀನಿಗೂ ಏನಪ್ಪ ಸಂಬಂಧ ಅಂದ್ಕೋತಿದ್ದೀರೇನೋ? 2011ರಲ್ಲಿ ಭೂಕಂಪನ ಹಾಗೂ ಸುನಾಮಿ ಉಂಟಾಗೋದಕ್ಕೆ ಸ್ವಲ್ಪ ದಿನಗಳ ಮುಂಚೆ ಈ ಡೂಮ್ಸ್ ಡೇ ಮೀನುಗಳು ಜಪಾನಿನ ಕರಾವಳಿ ತೀರದಲ್ಲಿ ಕಂಡು ಬಂದಿದ್ವಂತೆ. ಅವುಗಳನ್ನು ನೋಡಿದ ಜಪಾನಿಯರು ಅವತ್ತು ಹೆದರಿದ್ರಂತೆ. ಅಲ್ಲವರ ನಂಬಿಕೆಗಳು ಹುಸಿಯಾಗಲಿಲ್ಲ. ಡೂಮ್ಸ್ ಡೇ ಕಾಣಿಸಿಕೊಂಡ ಬಳಿಕ ಅಲ್ಲಿ ಭೂಕಂಪನ ಆಯಿತು, ಸುನಾಮಿ ಏಳ್ತು. ಆ ಘಟನೆಯ ನಂತರ ಅಲ್ಲಿ ಮೀನುಗಳ ಬಗೆಗಿನ ನಂಬಿಕೆ ಮತ್ತಷ್ಟು ಹೆಚ್ಚಾಯಿತು. ಹಾಗಾದರೆ 2011ರ ಮೊದಲು ಕೂಡ ಜಪಾನ್ನಲ್ಲಿ ಸಾಕಷ್ಟು ಸುನಾಮಿಗಳು ಕಾಣಿಸ್ಕೊಂಡಿದ್ವಲ್ಲ, ಆಗಲೂ ಈ ಮೀನೇನಾದರೂ ಕಾಣಿಸ್ಕೊಂಡಿತ್ತಾ ಗೊತ್ತಿಲ್ಲ. 2011ರಲ್ಲಿ ಮಾತ್ರ ಹೀಗಾಯಿತು. ಸೊ ಇದರ ಬಗ್ಗೆ ನಂಬಿಕೆ ಹೆಚ್ಚಾಯಿತು. ಇನ್ನು ಅಲ್ಲಿ ಅಚಾನಕ್ಕಾಗಿ ಈ ಮೀನುಗಳು ಕಾಣಿಸಿಕೊಂಡ್ರೆ ಏನಾದರೂ ಅನಾಹುತ ಆಗೇ ಆಗುತ್ತೆ. ಈ ಮೀನುಗಳು ಸತ್ತು ಸಮುದ್ರ ತೀರಕ್ಕೆ ಬಂದು ಬಿದ್ದರೆ ಸುನಾಮಿ, ಭೂಕಂಪ ಇವೆಲ್ಲ ಗ್ಯಾರಂಟಿ ಅಂತ ಜಪಾನಿನ ಜನ ಇವತ್ತಿಗೂ ನಂಬುತ್ತಾರೆ. ನಮ್ಮಲ್ಲಾದ್ರೆ ಅಯ್ಯೋ ಬಿಡ್ರಿ ಮೂಢನಂಬಿಕೆ ಅಂತ ಒಂದಷ್ಟು ಜನ ಕಾಲೆಳೆದು ಸುಮ್ಮನಾಗ್ತಾ ಇದ್ರು. ಆದರೆ ಜಪಾನ್ ಹಾಗೆ ಮಾಡಲಿಲ್ಲ. ಜನರ ನಂಬಿಕೆಯ ಹಿಂದೆ ಏನಾದರೂ ಕಾರಣ ಇದೆಯಾ ಅನ್ನೋದನ್ನ ಸಂಶೋಧನೆ ಮಾಡೋದಕ್ಕೆ ಜಪಾನ್ ಮುಂದಾಯಿತು. ಯಾಕೆಂದರೆ ಈ ನಂಬಿಕೆಗಳಿರುತ್ತವಲ್ಲ, ಇವು ಶತಮಾನಗಳ ಹಿಂದಿನಿಂದಲೂ ಬಂದಿರುತ್ತವೆ. ನಂಬಿಕೆ ಮತ್ತು ಆಚರಣೆಗಳ ಹಿಂದಿನ ಕಾರಣವನ್ನು ನಾವು ಕ್ಯಾರಿ ಮಾಡದೇ ಇದ್ರೂ ನಂಬಿಕೆಯನ್ನು ಮಾತ್ರ ತಲೆತಲಾಂತರಗಳಿಂದ ಹೊತ್ತುಕೊಂಡೇ ಬರ್ತಾ ಇರ್ತೀವಿ. ಹೀಗಾಗಿ ಅಲ್ಲಿ ಸಂಶೋಧಕರು ಈ ಬಗ್ಗೆ ಸತ್ಯ ಏನು ಅನ್ನೋದನ್ನು ಕಂಡುಹಿಡಿಬೇಕು ಅಂದ್ಕೊಂಡ್ರು. ಈ ಹಿಂದೆ ಯಾವಾಗೆಲ್ಲ ಈ ಮೀನುಗಳು ಕಂಡು ಬಂದಿವೆ ಆಗೆಲ್ಲ ಕೂಡ ಏನಾದರೂ ಅನಾಹುತ ಆಗಿದೆಯಾ ಅನ್ನೋದನ್ನ ಪತ್ತೆ ಮಾಡೋ ಪ್ರಯತ್ನದಲ್ಲಿ ಸಂಶೋಧಕರಿಗೆಲ್ಲ ಆಗಿದ್ದು ನಿರಾಸೆನೆ. ಅಲ್ಲಿ ಅಂಥ ಯಾವ ಮಾಹಿತಿಯೂ ಅವರಿಗೆ ಸಿಗಲಿಲ್ಲ. ಆದರೆ ನಂಬಿಕೆ ಇದೆ ನೋಡಿ, ಅದು ಕಡಿಮೆ ಕೂಡ ಆಗಲಿಲ್ಲ. ಇನ್ನು ಈಗಲೂ ಕೂಡ ಕ್ಯಾಲಿಫೋರ್ನಿಯಾದ ಸ್ಯಾನ್ ಡಿಯಾಗೋದಲ್ಲಿ ಈ ಮೀನು ಆಗಸ್ಟ್ 10ನೇ ತಾರೀಕು ಸಿಕ್ಕಿದೆ. ಅಲ್ಲಿನ ಕೆಲ ಕಾಯಕರುಗಳು ಈ ಮೀನನ್ನು ತಂದು ಸಂಶೋಧಕರಿಗೆ ಕೊಟ್ಟಿದ್ದಾರೆ. ಈ ಮೀನು 12 ಅಡಿಗಳಷ್ಟು ಉದ್ದ ಇದ್ದು 1901ರ ನಂತರ ಕ್ಯಾಲಿಫೋರ್ನಿಯಾದ ಕರಾವಳಿ ತೀರದಲ್ಲಿ ಸಿಕ್ಕಿರುವ 20ನೇ ಮೀನು ಅನ್ನೋ ಹೆಗ್ಗಳಿಕೆಗೆ ಇದು ಪಾತ್ರ ಆಗ್ತಾ ಇದೆ. ಆದರೆ ಈ ಘಟನೆ ಕ್ಯಾಲಿಫೋರ್ನಿಯಾ ಹಾಗೂ ಸುತ್ತಮುತ್ತಲ ಭಾಗದ ಜನ ಹೆದರೋದಕ್ಕೆ ಕೂಡ ಕಾರಣ ಆಗ್ತಾ ಇದೆ. ಡೂಮ್ಸ್ ಡೇ ಮೀನು ಸಿಕ್ಕಿರೋ ಹಿನ್ನೆಲೆಯಲ್ಲಿ ಏನಾದರೂ ಒಂದು ಅನಾಹುತ ಆಗೇ ಆಗತ್ತೆ ಅಂತ ಅವರು ಭಯ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಸಂಶೋಧಕರು ಮಾತ್ರ ಅಂಥದ್ದೇನೂ ಆಗಲ್ಲ, ಹೆದರೋದಕ್ಕೆ ಹೋಗಬೇಡಿ ಅಂತ ಧೈರ್ಯ ತುಂಬೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೂ ಆ ಜನರ ನಂಬಿಕೆ, ಭಯ ಅವರವರದ್ದು ಅವರವರಿಗೆ. ಈ ನಂಬಿಕೆಗಳು ಹಾಗೂ ಭಯಗಳಿವೆಯಲ್ಲ,
ಇವು ಕೂಡ ಒಂಥರ ಮನರಂಜನೆಯನ್ನು ಕೊಡುತ್ತವೆ. ನೀವು ಈ ಬಗ್ಗೆ ಬೇಕಿದ್ರೆ ಮನಃಶಾಸ್ತ್ರಜ್ಞರನ್ನ ಕೇಳಿ ನೋಡಿ. ಅವ್ರು ಯಾವುದನ್ನು ತಪ್ಪು ಅಂತಾಗ್ಲಿ ಕೆಟ್ಟದ್ದು ಅಂತಾಗ್ಲಿ ಖಂಡಿತ ಹೇಳೋದಕ್ಕೆ ಹೋಗೋದಿಲ್ಲ. ಇವು ಒಂಥರ ಮನುಷ್ಯನ ಒಳಗಿನ ಫ್ಯಾಂಟಸಿಯನ್ನ ಜಾಗೃತಗೊಳಿಸಿ ತೃಪ್ತಿಪಡಿಸುವ ವಿಧಾನಗಳು. ಈ ನಂಬಿಕೆಗಳನ್ನ ಅವನೇ ಬೆಳೆಸ್ಕೋತಾನೆ, ಊಹೆ ಮಾಡ್ಕೋತಾನೆ. ಇದೊಂಥರ ಫ್ಯಾಂಟಸಿ. ಆ ಲೋಕದಲ್ಲಿ ಸ್ವಲ್ಪ ಹೊತ್ತು ಕಳೆದು ಹೋಗ್ತಾನೆ. ಆ ಸಮಯದಲ್ಲಿ ತನ್ನ ನೋವು ಹಾಗೂ ಇನ್ನಿತರ ಬಾಹ್ಯ ಕಷ್ಟಗಳನ್ನು ಮರಿತಾನೆ. ಆಮೇಲೆ ಸ್ವಲ್ಪ ಸಮಯದ ನಂತರ ಅವನೇ ಸೃಷ್ಟಿ ಮಾಡಿಕೊಂಡ ನಂಬಿಕೆ ಅನ್ನೋ ಫ್ಯಾಂಟಸಿ ಲೋಕದಿಂದ ಹೊರ ಬರ್ತಾನೆ. ಏನೂ ಆಗಲಿಲ್ಲ ಅನ್ನೋ ನೆಮ್ಮದಿ ಇದೆಯಲ್ಲ, ಅದು ಕೂಡ ಅವನಲ್ಲಿ ಒಂದಷ್ಟು ಉತ್ಸಾಹವನ್ನು ಹೆಚ್ಚು ಮಾಡುತ್ತೆ, ನಿರಾಳತೆಯನ್ನು ತುಂಬುತ್ತೆ. ಹಮ್ಮ, ಏನೂ ಆಗಲಿಲ್ಲ, ಸದ್ಯ ದೇವರೇ ಅಂದ್ಕೊಂಡು ಮತ್ತೆ ಕೆಲಸದಲ್ಲಿ ತೊಡಗಿಸ್ಕೊಳ್ತಾನೆ. ಅಕಸ್ಮಾತ್ ಏನಾದರೂ ಆಯ್ತಾ, ಹಿಂಗಾಗತ್ತೆ ಅಂತ ನನಗೆ ಮುಂಚೆನೆ ಗೊತ್ತಿತ್ತು, ಆ ಮೀನು ಕಾಣಿಸ್ಕೊಂಡಾಗ್ಲೇ ನಾನು ಹೇಳಿರ್ಲಿಲ್ವಾ ಅಂತ ತನಗೆ ತಾನೇ ಶಭಾಷಗಿರಿ ಕೊಟ್ಕೋತಾನೆ. ಅವನು ಈಗೋ ತೃಪ್ತಿ ಆಗತ್ತೆ, ಮತ್ತೆ ತನ್ನ ಕೆಲಸದಲ್ಲಿ ತಾನು ಮುಳುಗುತ್ತಾನೆ. ದೇಶ ಯಾವುದಾದ್ರೇನು, ಜನರ ಬಣ್ಣ ಯಾವುದಾದ್ರೇನು, ಮನುಷ್ಯ ಮನುಷ್ಯನೇ. ಅವನು ಬದುಕಿರೋದು ನಂಬಿಕೆಗಳ ಮೇಲೇನೆ. ಇದು ಗೆಳೆಯರೆ ಓರ್ಫಿಶ್ ಅಥವಾ ಡೂಮ್ಸ್ ಡೇ ಮೀನುಗಳು ಕಂಡು ಬಂದ್ರೆ ಭೂಕಂಪನ ಅಥವಾ ಸುನಾಮಿ ಉಂಟಾಗತ್ತೆ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.